ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಸಮಸ್ತ ಕನ್ನಡ ನಾಡಿನ ಜನತೆಗೆ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಬರೋಣ. ನಾನು ಇಲ್ಲಿ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ ನಾನು ಬೆಲ್ಲ ತಗೊಂಡಿದ್ದೀನಿ. ನಂತರ ಒಂದು 100 ಗ್ರಾಮ್ ಅಷ್ಟು ಕಡಲೆಬೇಳೆನ ಒಂದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಯೋಕೆ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಒಂದು ಅರ್ಧ ಇಂದ ಮುಕ್ಕಾಲು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಹಿಡಿಯಷ್ಟು ಅಕ್ಕಿನ ನೆನೆಸ್ಕೊಂಡಿಟ್ಟಿದ್ದೀನಿ. ನೀವು ದೋಸೆ ಅಕ್ಕಿನಾದರೂ ಯೂಸ್ ಮಾಡ್ಬೋದು ಅಥವಾ ಅಡುಗೆಗೆ ಬಳಸೋವಂಥ ಅಕ್ಕಿನಾದರೂ ಯೂಸ್ ಮಾಡ್ಬೋದು. ಆಮೇಲೆ ನಾನು ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ, ಸ್ವಲ್ಪ ಏಲಕ್ಕಿ ಪುಡಿ. ನಂತರ ಇಲ್ಲಿ ನಾನು ಒಂದು ಪಾತ್ರೆಗೆ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಹಾಕ್ಕೊಂಡು ಸ್ಟವ್ನ ಆನ್ ಮಾಡಿ ಅದಕ್ಕೆ 2 ರಿಂದ 3 ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕೊಳ್ಳಿ. ನಾನು ಮನೆಯಲ್ಲಿ 3 ರಿಂದ 4 ಜನ ಇರೋದ್ರಿಂದ 4 ಜನಕ್ಕಾಗುವಷ್ಟು ಮಾತ್ರ ಮಾಡ್ತಾ ಇದ್ದೀನಿ. ನೀವು ತುಂಬ ಜನ ಇದ್ದೀರಿ ಅಂದರೆ ಇದನ್ನೇ ಡಬಲ್ ಮಾಡ್ಕೊಳ್ಳಿ. 4 ರಿಂದ 5 ಜನ 6 ಜನ ಇದ್ದೀರಾ ಅಂದರೆ ಅದನ್ನೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನಂತರ ಅದು ಬೆಲ್ಲ ಕರಗಲಿಕ್ಕಿಟ್ಟು ಇನ್ನೊಂದು ಸೈಡ್ನಲ್ಲಿ ಸ್ಟವ್ ಆನ್ ಮಾಡಿ ಅದು ಸಣ್ಣ ಕುಕ್ಕರ್ನಲ್ಲಿ ನಾನು ನೆನೆಸಿಟ್ಟಿರೋವಂಥ ಕಡಲೆಬೇಳೆ ಏನಿದೆ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ನಂತರ ನಾನು ಅದಕ್ಕೆ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಅದಕ್ಕೆ 2 ರಿಂದ 2.5 ಗ್ಲಾಸ್ನಷ್ಟು ನೀರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾನು ಸ್ವಲ್ಪ ತುಪ್ಪನೂ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪದಲ್ಲಿ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬೇಯಿತು ಅಂತ ಅಂದರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ನಂತರ ನಾನು ಇದನ್ನು ಮುಚ್ಚಿ 2 ವಿಷಲ್ ಕೂಗಿಸ್ಕೊತೀನಿ. 2 ರಿಂದ 3 ವಿಷಲು. ಯಾಕಂದರೆ ಕಡಲೆಬೇಳೆ ಬೇಗ ಬೇಯಲ್ಲ, ನೀವು ನೋಡಿಕೊಂಡು ಬೇಯಿಸಬೇಕು. ಅದಕ್ಕೋಸ್ಕರನೇ ಮುಂಚೆ ನೆನೆಸೋದು. ಇವಾಗ 2 ವಿಷಲ್ ಕೂಗಿಸಿದ್ರೆ ಸಾಕು ಅಂತ ಅನ್ಕೋತೀನಿ. ನಂತರ ನಾನು ಈ ಒಂದು ಸೈಡ್ನಲ್ಲಿ ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೆ, ಇನ್ನೊಂದು ಸೈಡ್ ವಿಷಲ್ ಕೂಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿ ಬೆಂದಿದೆ ಇವಾಗ ಕಡಲೆಬೇಳೆ ಅಂತ. ಆ ಕಡಲೆಬೇಳೆನ ತಗೊಂಡು ಈಚ್ಕಿದ್ರೆ ಏನಾಗಬೇಕು ಅಂದರೆ ಹೋಳಾಗಬೇಕು. ಈಚ್ಕಿದ ತಕ್ಷಣ ಅದು ಒಳಗಡೆ ಹೋಗಿ ಈಚೆಗೆ ಪೌಡ್ರ್ ಥರ ಆಗಬೇಕು. ಆ ಥರ ಬೇಯಿಸ್ಕೋಬೇಕು. ನೀವು ಬೆಂದಿಲ್ಲ ಅಂದರೆ ಇನ್ನು ನೋಡ್ಕೊಂಡು ಇನ್ನೂ ಒಂದು ಸಲ ಬೇಯಿಸ್ಕೊಳ್ಳಿ. ನಾನು ಇಲ್ಲಿ ಕರಗಿಸಿ ಮತ್ತೆ ಶೋಧಿಸ್ಕೋಬೇಕು ಬೆಲ್ಲ. ಯಾಕಂದರೆ ಅದರಲ್ಲಿ ಗಲೀಜುಗಳೆಲ್ಲ ಇರುತ್ತೆ, ಕಡ್ಡಿ ಕಸ ಎಲ್ಲ ಇರುತ್ತೆ. ಹಂಗಾಗಿ ಶೋಧಿಸ್ಕೋಬೇಕು ಇನ್ನೊಂದಕ್ಕೆ. ಇಲ್ಲ ನಿಮ್ಮದು ವೈಟ್ ಬೆಲ್ಲ ಅಥವಾ ಉಂಡೆ ಬೆಲ್ಲ ತಗೊಂಡಿದ್ದೀನಿ, ಕ್ಲೀನ್ ಇರೋ ಬೆಲ್ಲ ತಗೊಂಡಿದ್ದೀನಿ ಅಂದರೆ ಶೋಧಿಸೋ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ಕಪ್ಪು ಬೆಲ್ಲ ತಗೊಂಡಿದ್ದೀನಿ, ಅದಕ್ಕೋಸ್ಕರ ಶೋಧಿಸ್ಕೊಂಡು ಬೇರೆ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ನಂತರ ನಾನು ಅಲ್ಲಿ ಏನು ಬೇಯಿಸಿದ್ವಿ ಅದನ್ನು ಅದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ಕಡಲೆಬೇಳೆನ. ಈಗ ಅದು ಬೇಯೋ ಅಷ್ಟರಲ್ಲಿ ಬೆಲ್ಲ ಜೊತೆ ಕಡಲೆಬೇಳೆ ಹಾಕಿದ ತಕ್ಷಣ ಅದೇನಾಗುತ್ತೆ, ಸ್ವಲ್ಪ ಟೈಮ್ ತಗೊಳುತ್ತೆ. ಅಷ್ಟರಲ್ಲಿ ನಾವು ಇಲ್ಲಿ ಅಕ್ಕಿ, ಕಾಯಿ, ಹಾಗೆಯೇ ಏಲಕ್ಕಿ ಪೌಡ್ರು, ನಂತರ ನೀರು ಇಷ್ಟನ್ನು ಹಾಕ್ಕೊಂಡು ನಾವು ರುಬ್ಕೊಂಬರೋಣ. ನುಣ್ಣಗೆ ರುಬ್ಬಬೇಕು. ಯಾಕಂದರೆ ಇದನ್ನು ಶೋಧಿಸ್ಕೊಬೇಕು. ನಾವು ಏನೇ ರುಬ್ಬಿದ್ರು ಅದನ್ನು ಡೈರೆಕ್ಟ್ಲಿ ಹಾಕುವಾಗಿಲ್ಲ. ನಾವು ಬೇರೆ ಪಾಯಸಕ್ಕೆಲ್ಲ ಡೈರೆಕ್ಟ್ಲಿ ಹಾಕ್ತೀವಿ, ಬಟ್ ಇದಕ್ಕೆ ಆ ರೀತಿ ಹಾಕುವಾಗಿಲ್ಲ. ನೀಟಾಗಿರಬೇಕು ಅಂದರೆ ನಾವು ಶೋಧಿಸ್ಕೊಬೇಕು. ಇದನ್ನು ಒಂದು ಸ್ಟ್ರೈನರ್ ತೊಗೊಂಡು ಅದಕ್ಕೆ ನಾನು ಶೋಧಿಸ್ಲಿಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ನಿಮಗೆ ಎಷ್ಟು ಅಗತ್ಯಕ್ಕೆ ತಕ್ಕಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಸೋಸ್ಕೊಳ್ಳಿ. ಅದರಲ್ಲಿ ಹಾಲು ಮಾತ್ರ ಬೇಕು. ಪೂರ್ತಿ ಏನಿದೆ ತೆಂಗಿನಕಾಯಿ ಹಾಗೆ ಅಕ್ಕಿದು ಏನಿದೆ ಗಟ್ಟಿ ಅಂಶ ಅದು ಅವಶ್ಯಕತೆ ಇಲ್ಲ. ಈಗ ನಾವು ನೀಟಾಗಿ ಶೋಧಿಸ್ಕೋಬೇಕು ಅಂದರೆ ಅದನ್ನೆಲ್ಲ ಏನು ಹಾಕ್ಕೊಂಡಿದ್ದೀವಿ ಅದನ್ನೆಲ್ಲ ಹಿಂಡಿ ತೊಗೊಬೇಕು. ರಸನ ಅದನ್ನು ತಗೊಂಡ ನಂತರ ನಾವು ಏನು ಬೇಯಿಸಿರ್ತೀವಿ ಕಡಲೆಬೇಳೆ ಬೆಲ್ಲ ಎಲ್ಲ ಬೇಯಲಿಕ್ಕೆ ಏನು ಇಟ್ಟಿದ್ದೀವಿ ಅದರೊಳಗಡೆ ಆ್ಯಡ್ ಮಾಡ್ಕೊಬೇಕು. ಅದು ಬೇಯ್ತಾ ಇದೆ, ಇನ್ನು ತುಂಬ ಟೈಮ್ ಬೇಕು. ಅದು ಏನಂದರೆ ಕಡಲೆಬೇಳೆ ಬೆಲ್ಲ ಜೊತೆ ಹಾಕಿದ ತಕ್ಷಣ ನೀಟಾಗಿ ತಕ್ಷಣಕ್ಕೆ ಬೇಯಲ್ಲ. ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೆಲ್ಲದೊಳಗಡೆ ಬೇಯಲಿಕ್ಕೆ ಬಿಡಬೇಕು. ಆ ಟೈಮ್ನಲ್ಲಿ ನಾವು ಏನು ಶೋಧಿಸ್ಕೊಂಡಿದ್ದೀವಿ ಅದನ್ನು ಕೂಡ ಆ್ಯಡ್ ಮಾಡಿ ಕುದೀಲಿಕ್ಕೆ ಇಟ್ಟಿರೋಣ. ಅಷ್ಟರಲ್ಲಿ ನಾವು ಇನ್ನೊಂದು ಸೈಡ್ನಲ್ಲಿ ಒಂದು ಪಾತ್ರೆಗೆ ನಾನು ಇಲ್ಲಿ ಬಾಣಲಿನ ತೊಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಗೆಯೇ ಒಣ ದ್ರಾಕ್ಷಿ ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದು ನಾವೇನು ಬೇಯಿಸಿದ್ವಿ ಕಡಲೆಬೇಳೆ ಬೇಯಲಿಕ್ಕೆ ಇಟ್ಟಿದ್ವಿ ಅದರೊಳಗಡೆ ಹಾಕಬೇಕು.
ಸೊ ಈ ತುಪ್ಪದಲ್ಲಿ ಹುರಿದಂಥ ಗೋಡಂಬಿ ದ್ರಾಕ್ಷಿ ಪಾಯಸದೊಳಗಡೆ ಬೀಳ್ತಾ ಇದ್ದಂಗೆ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಘಮ ಘಮ ಅಂತ ಇರೋಂಥ ಸ್ಮೆಲ್ಲು ಮನೆ ತುಂಬ ಹರಡಿರುತ್ತೆ. ಅವತ್ತು ಗೊತ್ತಾಗುತ್ತೆ ಏನೋ ಸ್ಪೆಷಲ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಅಂತ. ಅಷ್ಟು ಫ್ಲೇವರ್ ಬರುತ್ತೆ, ಅಷ್ಟು ಚೆನ್ನಾಗಿ ಕೂಡ ಇರುತ್ತೆ, ಟೇಸ್ಟಿಯಾಗಿ ಅಂತ ಹೇಳ್ಬೋದು. ಸೊ ನಾನು ಇದನ್ನು ಇನ್ನೂ ನಿಮಗೆ ಥಿಕ್ನೆಸ್ ಬೇಕು ಅಂದರೆ ನೀವು ಇನ್ನೊಂದು ಸ್ವಲ್ಪ ಅಕ್ಕಿನ ಏನಿದೆ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ಜಾಸ್ತಿ ಗಟ್ಟಿ ಮಾಡ್ತಾ ಇಲ್ಲ. ಅದು ಏನಂದರೆ ಕಡಲೆಬೇಳೆ ಚೆನ್ನಾಗಿ ಬೆಂದ ಮೇಲೆ ಅದು ತಣ್ಣಗಾಗೋಷ್ಟರಲ್ಲಿ ಮೀಡಿಯಮ್ ಸೈಜಿಗೆ ನಾವೆಲ್ಲ ಗಂಜಿ ರವೆ ಗಂಜಿ ಎಲ್ಲ ಯಾವ ರೀತಿ ಮಾಡ್ತೀವಿ ಆ ಟೈಪಿಗೆ ಬರುತ್ತೆ, ಆ ಥಿಕ್ನೆಸ್ಸಿಗೆ ಬರುತ್ತೆ. ಬಟ್ ಇಲ್ಲಿ ನಾನು ಇನ್ನೂ ಬೇಯಲಿಕ್ಕೋಸ್ಕರ ಇಟ್ಟಿರೋದ್ರಿಂದ ಜಾಸ್ತಿ ತೆಳು ಥರ ಕಾಣಿಸ್ತಾ ಇದೆ. ನಿಮಗಿನ್ನೂ ಥಿಕ್ನೆಸ್ ಬೇಕು ಅಂದರೆ ನೀವೇನು ಮಾಡ್ತೀರಾ, ಅಕ್ಕಿ ಕಾಯಿ ಎಲ್ಲ ರುಬ್ತಿರಲ್ವ, ಸೊ ಅಂಥ ಟೈಮ್ನಲ್ಲಿ ಅಕ್ಕಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿನ ನೆನೆಸಿಟ್ಕೊಳ್ಳಿ ಅಷ್ಟೇ. ಆಗ ಥಿಕ್ನೆಸ್ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಈಗ ಯಾವ ಥಿಕ್ನೆಸ್ಸಿಗಿದೆ ಅಂತ. ನನಗಿಷ್ಟು ಸಾಕು ಅನ್ನಿಸ್ತು, ಯಾಕೆಂದರೆ ಕುಡಿಲಿಕ್ಕೆ ಚೆನ್ನಾಗಿರ್ಬೇಕಲ್ವ, ಅದಕ್ಕೋಸ್ಕರ ನಾನು ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಯಾವ ರೀತಿ ಇದೆ ಅಂತ ಕಾಣಿಸ್ತಾ ಇರ್ಬೋದು. ನೋಡ್ತಾ ಇದ್ರೇ ಆವಾಗಲೇ ತಿನ್ಕೊಂಡ್ಬಿಡ್ಬೇಕು, ಆವಾಗಲೇ ಕುಡ್ಕೊಂಡ್ಬಿಡ್ಬೇಕು ಅನ್ನೋಷ್ಟು ಚೆನ್ನಾಗಿದೆ. ಅದು ಕಡಲೆಬೇಳೆ ಇನ್ನೂ ಚೆನ್ನಾಗಿ ಬೆಂದಬೇಕು, ಬೆಂದಮೇಲೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಇದು ಸಂಕ್ರಾಂತಿ ವಿಶೇಷವಾಗಿ ಮಾಡೋವಂಥ ರೆಸಿಪಿ. ನಾನು ಇದು ಕಡಲೆಬೇಳೆ ಪಾಯಸನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.